ನಮಸ್ಕಾರ ವೀಕ್ಷಕರೇ, ನಮ್ಮ ತಂಡದಿಂದ ನಡೆಸುತ್ತಿರುವ ಹೇಳ್ರಿ ನಿಮ್ ಪ್ರಾಬ್ಲಮ್ ಅಭಿಯಾನ ಮುಂದುವರೆದಿದ್ದು ಮಂಗಳವಾರ ಸಿಂದಗಿ ನಗರದ ವಾರ್ಡ್ ನಂಬರ್ 2ರಲ್ಲಿ ನಡೆಸಲಾಯಿತು. ವಿದ್ಯಾನಗರ ಒಳಗೊಂಡು ಸ್ಲಂ ಬೋರ್ಡ್ ನಿವಾಸಿಗಳ ಪ್ರದೇಶ, ಇಂಡಸ್ಟ್ರಿಯಲ್ ಪ್ರದೇಶ ಸೇರಿ ವಾರ್ಡ್ 2ಗೆ ಒಳಪಡುವ ಪ್ರದೇಶದ ತುಂಬಾ ರಸ್ತೆಗಳು, ಚರಂಡಿಗಳು, ವಿದ್ಯುತ್ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟಿದೆ. ಹೀಗಾಗಿ ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಇಲ್ಲಿನ ನಿವಾಸಿಗಳು ಕಿಡಿಕಾರುತ್ತಿದ್ದಾರೆ. 2ನೇ ವಾರ್ಡ್ಗೆ ಹೊಂದಿಕೊಂಡಿರುವ ಸ್ಲಂ ಬೋರ್ಡ್ ನಲ್ಲಿ ಈಗಾಗಲೇ 104 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಇಲ್ಲಿ ಒಳ್ಳೆಯ ರಸ್ತೆ ಇಲ್ಲ, ಚರಂಡಿಯನ್ನು ಮಾಡಿಲ್ಲ, ವಿದ್ಯುತ್ ಸಂಪರ್ಕ ಸಹ ನೀಡಿಲ್ಲ ಎಂದು ಇಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನನ್ನ ಹೆಸರು ಚೆನ್ನಂಬ್ರಿ. ನಮ್ದು 2ನೇ ವಾರ್ಡ್ ಬರ್ತದ್ರಿ. ಇದು ಈ ಮನಿ ಕೋಟೆ 2 ತಿಂಗಳಾಕ್ ಬತ್ರಿ. ಇಲ್ಲಿ ಸಂಡಾಸ ವ್ಯವಸ್ಥೆ ಇಲ್ರಿ, ಬಾತ್ರೂಮ್ ಕಟ್ಸ್ಯಾರ್ರಿ, ಅವ್ ಕಲೆಕ್ಷನ್ ಕೊಟ್ಟಿಲ್ಲ ರೀ, ನೀರಿಂದು ನಾಗಳು ಇಲ್ರಿ, ಆ ಚರಂಡಿಗಳು ವ್ಯವಸ್ಥೆ ಇಲ್ರಿ, ಹಿಂಗಾಗಿ ಲೈಟ್ ಫಿಟ್ಟಿಂಗ್ ಮಾಡಿಲ್ರಿ ರೀ, ಅವು ಮೀಟರ್ ಕುಂದಿಸ್ಬೇಕ್ರಿ. ಇವೆಲ್ಲ ತೊಂದರೆಗಳವ್ರಿ ನಮಗೆ. ಏನ್ ಹೇಳ್ತಾರೆ ಲೈಟ್ ಫಿಟ್ಟಿಂಗ್ ಸಲುವಾಗಿ? ಅವರು ಗಂಬ ಯಾವ್ದು ಇನ್ನ ಬರ್ತಾವತ್ತ ಹೇಳ್ತಾರ್ರಿ, ಇನ್ನ ಯಾವ ಕಲೆಕ್ಷನ್ ಕೊಟ್ಟಿಲ್ರಿ ಅವ್ ಲೈಟಿಂದ್ರಿ. ಈ ಬಾತ್ರೂಮ್ ಮೇನ್ ಬೇಕಾಗ್ಯಾವ್ರ ನಮಗ್ರಿ. ಇದೇ ವಾರ್ಡ್ಗೆ ಒಳಪಡುವ ಮತ್ತೊಂದು ಸ್ಲಂ ಏರಿಯಾ ಕಡೆ ಹೋದ ನಮಗೆ ಇಲ್ಲಿನ ನಿವಾಸಿಗಳು ತಮ್ಮ ಗೋಳು ಹೇಳಿಕೊಂಡರು. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಎನ್ನುವಂತೆ 30-40 ವರ್ಷಗಳಿಂದ ಇರುವ ನಮಗೆ ಒಂದೊಳ್ಳೆ ಸೂರು ಇಲ್ಲವೆಂದು ನೋವು ಹಂಚಿಕೊಂಡರು. ನಾವ್ ಇಲ್ಲಿ ಬಂದು ಈಗ ಮೊದಲೇನೆ ನಮ್ಮ ಮಾಲಕರು, ನಮ್ಮ ಅತ್ಯಾರು ಬಂದು ಇಲ್ಲೇ ಅದಾರಿ. ಈಗ ನಮ್ಮ ಮದುವೆಯಾಗಿ 18 ವರ್ಷ ಐತ್ರಿ. ಈಗ ನಮ್ಮ ಮಗ 10ನೇ ಸಾಲಿಗೆ ಹೋಗ್ತಾನ್ರಿ. ಎಲ್ಲಾ ಹಿಂದ್ ಬಂದವ್ರದ್ ಎಲ್ಲಾ ಜಾಗ ಆಗೈತ್ರಿ, ನಮ್ದು ಬಂದಿಲ್ಲ. ಮನಗು ಮುತ್ತೇನ್ ಬಲ್ಲಿ ಲಿಸ್ಟ್ ಬಂದಿತ್ರಿ ನಮ್ದು ಫಸ್ಟ್. ಈಗ ಅವ್ರ ಬಲ್ಲಿ ಲಿಸ್ಟೇ ಇಲ್ರಿ, ಬೇರೆದವ್ರಿಗೆ ಜಾಗ ಆಗ್ಯದ, ನಮ್ಗ ಆಗಿಲ್ರಿ. ನಮಗ್ ಹೊಲಾನು ಇಲ್ಲ, ಮಣ್ಣಿನೂ ಇಲ್ರಿ, ನಾವ್ ಬಾಳ್ ಬಡವ್ರ ಇದೀವ್ರಿ. ನಮಗ್ ಇದಲ್ಲೇ ಸ್ವಲ್ಪ ಜಾಗ ಮಾಡ್ಕೊಡ್ಬೇಕ್ರಿ. ನಮ್ದು ವಿದ್ಯಾನಗರ ಇಲ್ಲಿ ಅಂತ 4th ಕ್ಲಾಸ್ ಒಳಗೆ ಇಲ್ಲಿ ಸೆಕೆಂಡ್ ಲೆವೆಟ್ ಬರ್ತೈತ್ರಿ. ನಮ್ದು ಇಲ್ಲಿ ನಾ ಸೆಕೆಂಡ್ PUC ಐತಿನ್ರಿ. ಸರಿ ನಮ್ಗೆ ಓದ್ಲಾಕದು ಭಾಳ ಇಲ್ಲಿ ತೊಂದ್ರೆ ಆಗತೈತ್ರಿ. ಇಲ್ಲಿ ಓದಾಕ ಯಾವ್ದೇ ತರ ಅನುಕೂಲ ಇಲ್ರಿ. ಇಲ್ಲಿ ರಾತ್ರಿ ಆದ್ಮೇಲೆ ಲೈಟ್ ಹೋಗ್ತಾವ್ರಿ, ಚಂತನ ಲೈಟ್ ಹೋಗ್ತಾವ್ರಿ. ಇಲ್ಲಿ ನಾವ್ ರಾತ್ರಿ 12 ಗಂಟೆ ಮಟ್ಟ ಓದ್ಕೊಂಡ್ ನಾವು ಕುಂದ್ರೋರಿ. ನಾವ್ ಇಲ್ಲಿ ಯಾವ್ದೇ ತರ ನೀರಿನ ಪ್ರಾಬ್ಲಮ್ ಎಲ್ಲಾ ತರ ಐತ್ರಿ. ನಾವ್ ಇರೋದು ಶೆಡ್ ಮನ್ಯಾಗ ಅದೇವ್ರಿ. ನಮಗ್ ಎಲ್ಲಾ ತರ ಅವಕಾಶ ಬೇಕ್ರಿ, ನಮ್ಗೆ ಎಲ್ಲಾ ತರ ಅನುಕೂಲ ಬೇಕ್ರಿ. ನಮಗೀಗ ನಮ್ ತಂದೆ ತಾಯಿ ಕನಸ್ಕೊಳ್ಳ ಎಲ್ಲ ನನಸ್ ಮಾಡ್ಬೇಕಾಗಿರ್ತೈತ್ರಿ. ಓದಿದ್ ನಮ್ಗೆ ಏನು ಯಾವ್ದೇ ತರ ನಮ್ಗೆ ಅನುಕೂಲ ಇರ್ಲಿಕ್ಕಂದ್ರ ನಾವ್ ಓದೋದು ಬರೋದ್ ನಾವ್ ಹೆಂಗ್ ಮಾಡ್ಬೇಕ್ರಿ? ನಮಗ್ ನ್ಯಾಯ ಬೇಕ್ರಿ. ನಮ್ಗ್ ನ್ಯಾಯ ಕೊಡಿಸ್ಬೇಕ್ರಿ ನೀವೇ. ಈಗ ನಮ್ಗೆ ಎಲ್ಲಾ ತರ ಸೌಲಭ್ಯ ಬೇಕ್ರಿ, ಕರೆಂಟಿನ ಸೌಲಭ್ಯ ಬೇಕು, ನೀರಿನ ಸೌಲಭ್ಯ ಬೇಕ್ರಿ. ನಾವ್ ಮುಂಜಾನೆ 7 ಗಂಟೆಗೆ ನಾವ್ ಕಾಲೇಜ್ಗೆ ಹೋಗೋರ್ತೀವ್ರಿ. ನಾವ್ ನಸಕ್ನಾಗ ಕತ್ತಲ ಅಡ್ಗಿ ಮಾಡ್ಕೊಂಡದು ಹೈರಾಣ ಆಗ್ತಿರ್ತದ್ರಿ. ಈಗ ಅದ್ರ ಸಂಬಂಧ ನಮ್ಗ ಎಲ್ಲಾ ಸೌಲಭ್ಯ ಕೊಡ್ಬೇಕ್ರಿ ನೀವೇ. ಇಲ್ಲಿ ಪುರಸಭೆಯಿಂದ ಸ್ವರ್ಣ ಜಯಂತಿ ಶಹರ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಕಟ್ಟಲಾಗಿದೆ. ಅದರ ಸ್ಥಿತಿ ನೋಡಿ ಹೇಗಿದೆ. ಇನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ನಿಯಮಿತದ 300 ಮೆಟ್ರಿಕ್ ಟನ್ ಸಾಮರ್ಥ್ಯದ ಉಗ್ರಾಣವಿದೆ. ಆದರೆ ಬಳಕೆಯಾಗದ ಪರಿಣಾಮ ಮುಳ್ಳು ಕಡ್ಡಿಗಳು ಬೆಳೆದು ಕಟ್ಟಡ ಹಾಳಾಗಿ ಹೋಗುವ ಹಂತದಲ್ಲಿದೆ. ಇಂಡಸ್ಟ್ರಿಯಲ್ ಪ್ರದೇಶ ಕಡೆ ಬಂದರೆ ಚರಂಡಿಗಳು ಮುಚ್ಚಿಕೊಂಡು ಹೋಗಿವೆ. ಡಾಂಬರ್, ಸಿಸಿ ರಸ್ತೆ ಕಾಣದ ಬಡಾವಣೆಗಳು, ಒಳಚರಂಡಿ ವ್ಯವಸ್ಥೆಯನ್ನು ಅಧಿಕಾರಿಗಳು ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿನ ಮ್ಯಾನ್ ಹೋಲ್ ನಿದರ್ಶನವಾಗಿದೆ. ಬರ್ತಾರ, ಓಟ್ ಕೇಳ್ತಾರ, ಹೋಗ್ತಾರ. ಯಾರು ಮುನ್ಸಿಪಾಲಿಟಿ ಆಯ್ತು, MLA ಆಯ್ತು, ಯಾರು ಬೇಕಾದ್ರು ಅಲ್ರಿ ಬರ್ತಾರ, ಓಟ್ ಕೇಳ್ತಾರ, ತಮ್ಮ ಪುರ್ತಕ ಆಚೆ ಪುರ್ತಕ ಹೇಳ್ತಾರ, ಮಾಡ್ತಾರ, ಹೋಗ್ತಾರಿ. ಬಡವರು ಲೆಕ್ಕದಾಗಿಲ್ಲ, ಒಟ್ಟಾರಿ ಶ್ರೀಮಂತರು ಅಟ್ಟೆ ಅವ್ರ ಲೆಕ್ಕದಾಗ್ರಿ. ಬಂದಾಗ ಅದಕ್ಕೋರಿ ನಮಗ ಮಂತ್ಯಾಗೋರು ಕಿಮ್ಮತ್ ಮಾಡಲ್ಲ ಯಾರದ್ರಿ. ಇದಕ್ಕೆ ಸರ್ ನೋಡ್ರಿ, ಈ ಚರಂಡಿ ನೋಡ್ರಿ, ಈ ಸ್ಮೆಲ್ ನೋಡ್ರಿ, ಎಲ್ಲ ಕಡೆ ಹುಳ ಮಾಡು ಮನ್ಯಾಗ ಸಣ್ಣ ದೊಡ್ಡ ಚುಕ್ಕ ಇರ್ತಾವ್ರಿ. ದಿನ ದವಾಖಾನೆ ತೋರ್ಸಿ ನಮಗ್ ಬ್ಯಾಸರ ಬಂದಾರಿ. ಏನ್ ಸರ ನೋಡ್ರಿ, ನೀವೇ ನೋಡ್ರಿ, ಎಲ್ಲ ತಕೋರಿ ಮಾಡ್ರಿ. ಯಾರು MLA ಏನೋ ಬರ್ತಾರ, ಹೋಗ್ತಾರ, ಮಾಡ್ತಾರ, ಏನು ಕೇರ್ ಇಲ್ಲ. ಮೆಂಬರ್ಗಳು ಬರ್ತಾರ ಸರ್, ಏನೋ ಆಟಕಾಟೆ ಸರ್, ಬಂದ್ ಹೋಗ್ಬಿಡ್ತಾರೆ, ಯಾರು ಕೇರ್ ಮಾಡಲ್ರಿ. ವೀಕ್ಷಕರೇ, 2ನೇ ವಾರ್ಡ್ ಸುತ್ತುವರೆದು ಅಲ್ಲಿನ ನಿವಾಸಿಗಳನ್ನು ಮಾತನಾಡಿಸಿದಾಗ 90%ಕ್ಕಿಂತ ಹೆಚ್ಚು ಜನರಿಗೆ ತಮ್ಮ ಸದಸ್ಯರು ಯಾರಿದ್ದರು ಅನ್ನೋದೇ ಗೊತ್ತಿಲ್ಲ. ಪ್ರತಿಯೊಬ್ಬರು ಯಾರಿದ್ದಾರೆ ಗೊತ್ತಿಲ್ಲ, ಎಂತವರಿದ್ದಾರೆ ನೋಡಿಲ್ಲ, ಒಮ್ಮೆಯೂ ಬಂದು ನಮ್ಮ ಸಮಸ್ಯೆ ಕೇಳಿಲ್ಲ ಎನ್ನುತ್ತಿದ್ದಾರೆ. ನಾವು ಕಚರಾ ಪಟ್ಟಾಗ ಬಿದ್ದೀವ್ರಿ. ಮಕ್ಳಿಗೆ ಸಣ್ಣ ಮಕ್ಳಿಗೆ ತಂದು ಹಾವ ಚೇಳ, ನಮಗ್ ನೀರ್ ಸರಿಯಾಗಿಲ್ರಿ. ನಮಗ ದುಡಿಯೋಸ್ತನ ನೆಲಿ ಇಲ್ರಿ. ಯಾಕಂದ್ರ ಒಮ್ಮೆ ಗಾಳಿ ಬಿಡ್ತಂದ್ರ ನಮ್ ಪತ್ರಿ ಹಾರಿ ಹೋಗ್ತಾವ್ರಿ. ಅವಕ್ ಮತ್ ತಂದ್ ಕಟ್ಕೋತೀವ್ರಿ. ನಮ್ ಪರಿಸ್ಥಿತಿ ಇಂತ ಗಂಭೀರ ಆದ್ ನೋಡ್ರಿ ಮಾಲಕ್ರ, ನಿಮ್ ಕೈ ಮುಗಿದ್ ಹೇಳ್ತೀನಿ. ಇನ್ನ ಕಾಲ್ ಹಿಡಿ ಅಂದ್ರ ಹಿಡಿತೀವಿ. ಬರ್ತಾರ, ಓಟ್ ಹಾಕ್ರಿ, ನಾಳಿಗ್ ಮಾಡ್ತೀವ್ರಿ. ಹಿಂಗ ಆತರ ತಾವ್ ಮಾಡ್ಕೋತಾರ. ಹೊಳ್ಳಿ ನಮಗ್ ನೋಡಂಗಿಲ್ಲ, ಬರಂಗಿಲ್ಲ. ನಾನು ಇಲ್ಲಿ ಬಂದ್ 30 ವರ್ಷ ಆಯ್ತ್ರಿ. ನಾನು ಮಂದಿ ಮನ್ಯಾಗ ಕಿರೇನ್ರಿ, ದುಡ್ಕೊಂಡ್ ತಿನ್ನಕ್ರಿ. ನನಗ್ ಜಾಗ ಇಲ್ರಿ, ನಮಗ್ ಜಾಗ ಬೇಕ್ರಿ. ಎಷ್ಟ್ ದಿನ ಐತ್ರಿ ಇಲ್ಲಿ? ನಾವು 30 ವರ್ಷ ಆಯ್ತ್ರಿ.
ಸದ್ಯ ನಗರಸಭೆಯಲ್ಲಿ ಸದಸ್ಯರಿಲ್ಲ. ಪೌರಾಯುಕ್ತರಾದ ರವಿ ಶಿರ್ಗುಪ್ಪ ಅವರೇ, ನಿಮ್ಮ ಸಿಬ್ಬಂದಿಯೊಂದಿಗೆ ವಾರ್ಡ್ ಸಂಚರಿಸಿ ಜನರ ಸಮಸ್ಯೆ ಕೇಳಿ ಪರಿಹರಿಸುವ ಕೆಲಸ ಈಗಲಾದ್ರೂ ಮಾಡಿ. ಸಿಂದಗಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಕಾವ್ಯ ಸಮೂಹ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಭರವಸೆಯ ಬೆಳಕಾಗಿದೆ. ಶ್ರೀ ಭುವನೇಶ್ವರಿ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಶ್ರೀ ಚಂದ್ರಶೇಖರ ನಾಗರಬೆಟ್ಟ ಅವರ ಅಧ್ಯಕ್ಷತೆಯಲ್ಲಿ 1 ದಶಕಕ್ಕೂ ಹೆಚ್ಚು ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಮೂಲಕ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂತೆ ಮಾಡಿದೆ. ಈ ಶಾಲೆಗೆ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಕ್ಲಾಸ್ ಮತ್ತು ನುರಿತ ಶಿಕ್ಷಕರಿಂದ ಬೋಧನೆ ಜೊತೆಗೆ ರೂಮ್, ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಆಧುನಿಕ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಇದರ ಜೊತೆಗೆ ಶ್ರೀ ಸಂಗಮೇಶ್ವರ ಕಾಲೇಜ್ ಆಫ್ ಫಾರ್ಮಸಿ ಮೂಲಕ ನೂತನವಾಗಿ ಡಿ ಫಾರ್ಮಸಿ ಕೋರ್ಸ್ ಪ್ರಾರಂಭಿಸಲಾಗಿದೆ. ಈಗಾಗಲೇ ತರಗತಿಗಳು ಶುರುವಾಗಿದ್ದು ತಾಲೂಕಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980026402 9980096180 9980026402 9980096180